ನಮಸ್ಕಾರ. ನೀವು ಇವಾಗ ಇಷ್ಟೊತ್ತು ಮಾತಾಡಿದಂಗೆ ಸರ್, ನಮಗೆ ಒಂದು ಆಸೆ ಇತ್ತು. ಶಂಶುದ್ದೀನ್ ಅಂತ ಅಂದ್ಬಿಟ್ಟು ರವಿಕುಮಾರ್ ಸರು, ನಾವಿಬ್ಬರು ನಿರ್ಮಾಪಕರು. ಒಂದು ಆಸೆ ಏನಿತ್ತು ರವಿ ಸರ್ಗೆ ಮತ್ತು ನಮಗೆ ಅಂದರೆ, ಅವ್ರದ್ದು ಡ್ರಾಮಾ ಇವಾಗ ನೀವು ಕೇಳಿದಾಗೆ ತುಂಬ ಪಾಪ್ಯುಲರು. ಮತ್ತು ಇವಾಗ ಬರ್ತಾ ಇರೋ ಸಿನಿಮಾ ನೋಡಿದ್ರೆ ಹಾಸ್ಯ ಸಿನಿಮಾ ಯಾವುದೂ ರೀಸೆಂಟಾಗಿ ನಮಗೆ ಅನ್ನಿಸ್ಲಿಲ್ಲ ಆ ಥರ ಇದು. ಹಾಗಾಗಿ ಅವ್ರನ್ನ ಹೋಗಿ ನಾವು ತುಂಬ ಕನ್ವಿನ್ಸ್ ಮಾಡಿ ಮತ್ತು ಹಾಗೆ ಸರ್ ಒಪ್ಕೊಂಡ್ರು. ಕತೆ ತುಂಬ ಚೆನ್ನಾಗಿದೆ, ಸಿಂಪಲ್ ಕಥೆಯಲ್ಲೇನು ಇದಿಲ್ಲ. ನೀವು ಕೇಳಿದ ಹಾಗೆ, ಮೇಡಮ್ ಕೇಳಿದಾಗೆ ಕಾಮಿಡಿ ಇದೆಯಾ, ಖಂಡಿತವಾಗ್ಲೂ ಎಲ್ಲರೂ ಖುಷಿ ಪಡ್ತಾರೆ. ಯಾಕೆ ಅಂತಂದರೆ ಅವ್ರು ಮಾಡಿರೋದು ಅಂತಂದರೆ ದಟ್ಸ್ ಅವ್ರದ್ದು ಇಂಗ್ರೀಡಿಯೆಂಟು, ಬೇಸಿಕ್ ಇಂಗ್ರೀಡಿಯೆಂಟು. ಆ್ಯಂಡ್ ಫ್ಯಾಮಿಲಿ ಓರಿಯೆಂಟೆಡ್ ಜಾರ್ನರ್ ಇರೋದ್ರಿಂದ ಎಲ್ಲ ಇದಿದೆ. ಪ್ಲಸ್ ಸರ್ ಏನು ಕೇಳಿದ್ರು ಪ್ರತಿಯೊಂದು ನಾವು ಕೊಟ್ಟಿದ್ದೀವಿ. ಪ್ಲಸ್ ನಮ್ಮ ಪ್ರೊಡಕ್ಷನ್ ಹೌಸು ರಾಷ್ಟ್ರಕೂಟ ಪಿಕ್ಚರ್ಸಿಂದ ನಿಮ್ಗೆ ಗೊತ್ತಿರೋ ಹಾಗೆ ಇದಕ್ಕಿಂತ ಮುಂಚೆ ಕಿಸ್ ಪಿಕ್ಚರ್ ಮಾಡಿದ್ದೀವಿ. ಅದೇ ರೀತಿ ನಮ್ಮದು ಪ್ರತಿ ಸರಿ ಒಂದು ಹೊಸ ಪ್ರತಿಭೆನ ಒಂದು ಅವಕಾಶ ಕೊಡಬೇಕು. ಅದೇ ರೀತಿಯಾಗಿ ರಿಷಿಕಾನ ಈ ಸರಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ, ಅಜಯ್ ಪೃಥ್ವಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಸೊ ಬೇರೆ ಇನ್ನೇನಾದರೂ ಇದ್ದರೆ ವಿಷಯ ಕೇಳ್ಬೋದು. ಅವನಿಗೆ ಚೈಲ್ಡ್ಹುಡ್ ಒಂದು ಡ್ರೀಮ್ ಇತ್ತು, ಬಿಂಬ ಅಂತ ಒಂದು ಕೇಳಿರ್ಬೋದು. ಸೊ ಅಲ್ಲಿ ತುಂಬ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದ. ಹಾಗಾಗಿ ಅವನು ಅದೇ ಪ್ಯಾಷನ್ ಇಟ್ಕೊಂಡು ಅದೇ ಗುರಿಯಾಗಿ ಕಂಟಿನ್ಯೂ ಮಾಡಿ ಕೆನಡಾಗೆ ಹೋಗಿ ಸಿನಿಮಾಟೋಗ್ರಫಿ 3 years ಕೋರ್ಸ್ ಮಾಡಿಕೊಂಡು ಆ್ಯಕ್ಟಿಂಗ್ ಆ್ಯಂಡ್ ಸಿನಿಮಾಟೋಗ್ರಫಿ ಮುಗಿಸ್ಕೊಂಡು ಬಂದು ಇದೇ ಫೀಲ್ಡಲ್ಲಿ ನಿಂತ್ಕೋತೀವಿ ಅಂತ ಅಂದ್ಬಿಟ್ಟು. ಆ್ಯಕ್ಟರ್ ಅನ್ನೋದಕ್ಕಿಂತ ಅವನ ಒಂದು ಸ್ಟೇಟ್ಮೆಂಟ್ ಅವನ ಬಾಯಿಂದನೇ ಕೇಳಿದ್ರೆ ಒಳ್ಳೆಯದು. ಯಾಕೆಂದರೆ ಅವನು ಹೀರೋ ಅಂತಂದರೆ ನನಗೆ ಯಾವಾಗಲೂ ಬೇರೆ ಏನೋ ಹೇಳ್ತೇನೆ, ಪೃಥ್ವಿ ನೀನೇ ಅಂತ. ಸರ್ ಇಲ್ಲ, ವಿಜಯನಗರ ಬಿಂಬ ಗೌರಿ ದತ್ ಅವ್ರ ಹತ್ರ ಹೋಗಿ. ಸೊ ಅದೇ ಒಂದು ಪ್ಯಾಷನ್ನಲ್ಲಿ ಕಂಟಿನ್ಯೂ ಮಾಡೋಣ ಅಂತ ನಾನು ಲಾ ಓದ್ತಾ ಇದ್ದೆ. ಬಟ್ ಅದೇ ಟೈಮಲ್ಲಿ ನಾನು ವೀಸಾ ಅಪ್ಲೈ ಮತ್ತು ಸ್ಕೂಲ್ಗೆ ಅಪ್ಲೈ ಮಾಡ್ತಿದ್ದೆ. ಸೊ ಸಿಕ್ಕಿದ ಚಾನ್ಸ್ ಸಿಕ್ತು. ಸೊ ಡಿಸ್ಕಂಟಿನ್ಯೂ ಮಾಡಿ ಟೊರೊಂಟೋಗೆ ಹೋಗಿ ಅಲ್ಲಿ ಪ್ರಾಕ್ಟೀಸ್ ಮಾಡಿ ಬಂದಿದ್ದೀನಿ. ಸರ್ 18 months ಕೋರ್ಸು, ಆ್ಯಕ್ಟಿಂಗ್ ಫಾರ್ ಟೆಲಿವಿಷನ್, ಥಿಯೇಟರ್ ಆ್ಯಂಡ್ ಮೂವೀಸ್, ಮತ್ತು 6 months ಇಂಟರ್ನ್ಶಿಪ್ ಇರುತ್ತೆ. ಸೊ ಅದಾಗಿ ರಿಯಲ್ ಕೆನಡಿಯನ್ ಮೂವೀಸ್ ಅಲ್ಲಿ ನಮಗೆ ಬೇರೆ ಬೇರೆ ಆಪರ್ಚುನಿಟೀಸ್ ಕೊಡ್ತಾರೆ. ಬ್ಯಾಕ್ಗ್ರೌಂಡ್ ಆಗಿರಲಿ, ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲೂ ವರ್ಕ್ ಮಾಡಲಿಕ್ಕೆ ಒಂದು ಎಕ್ಸ್ಪೀರಿಯನ್ಸ್ ಕೊಡ್ತಾರೆ. ಟೊರೊಂಟೊ ಫಿಲ್ಮ್ ಸ್ಕೂಲ್ ಸರ್ ತುಂಬ ಹೆಲ್ಪ್ ಆಗುತ್ತೆ ಸರ್. ಅಂದರೆ ನನಗೆ ಇಲ್ಲಿ ಥಿಯೇಟರ್ ಬ್ಯಾಕ್ಗ್ರೌಂಡ್ ಇತ್ತು, ಫಿಲ್ಮ್ ಆ್ಯಕ್ಟಿಂಗ್ ಫಾರ್ ಫಿಲ್ಮ್ಸ್ ಆ್ಯಂಡ್ ಟೆಲಿವಿಷನ್ಸ್ ನನ್ನ ಅಷ್ಟು ಬ್ಯಾಕ್ಗ್ರೌಂಡ್ ಇರಲಿಲ್ಲ. ಸೊ ನಾವು ಅಲ್ಲಿ ಕಲ್ತ ಮೇಲೆ ಇಟ್ಸ್ ಲೈಕ್ ನಮಗೆ ರೆಗ್ಯುಲರ್ ಕಾಲೇಜ್ ಥರ ಒಂದೊಂದು ಚಾಪ್ಟರ್ಗಳನ್ನು ಕವರ್. ಮೂಮೆಂಟ್ ಅಂತಲೇ ಒಂದು ಸಬ್ಜೆಕ್ಟ್ ಇರುತ್ತೆ, ವಾಯ್ಸ್ ಅಂತಲೇ ಒಂದು ಸಬ್ಜೆಕ್ಟ್ ಇರುತ್ತೆ, ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಅಂತಲೇ ಒಂದು ಸಬ್ಜೆಕ್ಟು. ಸೊ ಆಮೇಲೆ ಆ್ಯಕ್ಟಿಂಗ್ 1, ಆ್ಯಕ್ಟಿಂಗ್ 2 ಅಂತ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಎಲ್ಲ ಇರುತ್ತೆ. ಸೊ ತುಂಬ ಡೀಪಾಗಿ ಹೇಳ್ಕೊಡ್ತಾರೆ. ಸೊ ತುಂಬ ಹೆಲ್ಪ್ ಆಯ್ತು ಸರ್. ಹಾಂ ಸರ್, ಹೌದೌದು. ಅಂದರೆ ಅಲ್ಲಿ ಇವಾಗ ನಾವು ಫಾರ್ ಎಕ್ಸಾಂಪಲ್ ಏನು ಹೇಳಬೇಕು ಅಂದರೆ, ನಾವಿಲ್ಲಿ ಆನ್ಲೈನಲ್ಲಿ ಮಾರ್ಕೆಟಿಂಗ್ ನೋಡಿ ಎಲ್ಲಿ ಯಾವ ಒಂದು ಬ್ಯಾನರ್ ಬೇಕಾದ್ರೆ ಆಡಿಷನ್ಸ್ಗೆ ಹೋಗ್ಬೋದು. ಬಟ್ ಅಲ್ಲಿ ಹಂಗಿಲ್ಲ, ಅಲ್ಲಿ ಏಜೆಂಟ್ ಮುಖಾಂತರನೇ ಹೋಗಬೇಕು. ಒಂದು ಏಜೆಂಟ್ ಸಿಕ್ಕಿದ್ರೇ ಒಂದು ಆ್ಯಕ್ಟರ್ ಒಂದು ಹಂತಕ್ಕೆ ಗೆದ್ದ ಅಂತ ಹೆಸರಾಗಿತ್ತು. ಕ್ಯಾಂಪಸ್ ಸೆಲೆಕ್ಷನ್, ಎಕ್ಸಾಕ್ಟ್ಲಿ ಸರ್. ಸೊ ಅಲ್ಲಿಂದ ನಾವು ಅವ್ರಿಗೆ ಆಡಿಷನ್ಸ್ಗೆ ಕಳ್ಸಿದ್ದು ಹೋಗ್ತಾಯಿದ್ರು. ಬಟ್ ಏನಂದರೆ ನಾನು ಹೇಳೋದು ಲೈಕ್ ನಮಗೆ ಒಂದು ಅಷ್ಟೊಂದು ಪ್ರಾಮಾಣಿಕತೆ ಸಿಗೋದು ಸ್ವಲ್ಪ ಕಮ್ಮಿ. ಯಾಕಂದರೆ ನಮ್ಮನ್ನು ನೋಡಿದ ತಕ್ಷಣ ಬೇಸಿಕ್ ಆ್ಯಕ್ಟರ್ಸು ಒಂದು ಮೆಕ್ಸಿಕನ್ ರೋಲು, ಪಾಕಿಸ್ತಾನಿ ರೋಲು, ಸೊ ಈ ಥರ ಕೊಡುವುದು ಜಾಸ್ತಿ. ಸೊ ಇಲ್ಲಿ ಆಗಲ್ಲ ಸರ್. ಇಲ್ಲಿ ನಾವೊಂದು ಒಳ್ಳೆ ಕತೆ ಸಿಕ್ಕಿದ್ರೆ ಸೆಲೆಬ್ರೇಟೆಡ್ ಮೋರ್ ಇಲ್ಲಿ. ಸೊ ಅವಾಗಿಂದನೂ ಒಂದು ಒಲವು ಇದೇ ಕಡೆ ಇದ್ದಿದ್ದರಿಂದ ಸೊ ಮುಂಚೆ ಡಿಸೈಡ್ ಮಾಡಿ ಅಲ್ಲಿ ಓದ್ಕೊಂಡು ಕಮ್. ಸರ್ 5ನೇ ಕ್ಲಾಸಿಂದನೂ ನಾನು ಥಿಯೇಟರ್ ಆರ್ಟಿಸ್ಟ್ ಸರ್. ಥಿಯೇಟರ್ ಬ್ಯಾಕ್ಗ್ರೌಂಡು AS ಮೂರ್ತಿ ಅವ್ರದ್ದು ವಿಜಯನಗರ ಬಿಂಬದಲ್ಲಿ 5ನೇ ಕ್ಲಾಸಿಂದ ಒಂದು 20-30 ನಾಟಕ ಮಾಡಿದ್ದೀವಿ ಆಲ್ ಓವರ್ ಕರ್ನಾಟಕ. ಸೊ ಇವನ್ ಸ್ಕೂಲಲ್ಲಿ ಇದ್ದಾಗ ಕೂಡ ಜಾಸ್ತಿ ಆ್ಯನ್ಯುವಲ್ ಡೇ, ಆ್ಯಕ್ಟಿಂಗು, ಸೊ ಇದರಲ್ಲಿ ಸ್ವಲ್ಪ ಜಾಸ್ತಿ ಗಮನ ಇತ್ತು. ಒಂದು ರೈಟ್ ಸಪೋರ್ಟ್ ಸಿಕ್ತು. ಸೊ ಕಂಟಿನ್ಯೂ ಮೈ ಪ್ಯಾಷನ್. ಸರ್, ಸಿನಿಮಾ ಕೆರಿಯರಲ್ಲಿ
ಫಸ್ಟ್ ಸಿನಿಮಾ ಈ ಥರ ಜಾನ್ರದಲ್ಲಿ ಬಂದರೆ ಬರಬೇಕು ಅಂತ ಒಂದಿಷ್ಟು ಕನಸು. ಈ ಕಾಮಿಡಿ ಮತ್ತು ಫ್ಯಾಮಿಲಿ ಎಂಟರ್ಟೈನರ್ ಇದು ಮಾಡಿ ಏನು ಸೊ ಆ್ಯಕ್ಚುಲಿ ನಾನು ಇಲ್ಲಿ ಬಂದಾಗ ನಾನು ಸ್ಟಾರ್ಟಿಂಗೇ ಇವನ್ ದ ಬ್ಯಾನರ್ ಕಿಸ್ ಪ್ರೊಡ್ಯೂಸ್ ಮಾಡಿದ್ರು, ನಾನು ಸ್ಟಾರ್ಟಿಂಗೇ ಒಂದು ಲೀಡಾಗಿ ನಾನು ಲಾಂಚ್ ಆಗಲಿಲ್ಲ. ಸೊ ಬೇರೆ ಬೇರೆ ಬ್ಯಾನರ್ಸಲ್ಲೂ ಆ್ಯಕ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಫಸ್ಟು ಅನೋಪಾ ಆಂಟೋನಿ ಅಂತ ಬಿಗ್ ಬಾಸ್ ಶಶಿ ಮೆಹಬೂಬಾ ಒಂದು ರೋಲ್ ಮೂವಿಯಲ್ಲಿ ಒಂದು ಸಣ್ಣ ರೋಲ್ ಕೊಟ್ಟಿದ್ರು. ಸೊ ಅದಾದಮೇಲೆ ರಂಗೀತಾ ರಂಗ ಮಾಡಿದಂಥ ಶ್ರೀದೇವಿ ಎಂಟರ್ಟೈನರ್ಸ್ ಬ್ಯಾನರ್ಸಲ್ಲಿ ಸ್ಪೂಕಿ ಕಾಲೇಜ್ ಅಂತ ಅಲಾಂಗ್ ಸೈಡ್ ಖುಷಿ ರವಿ ಅವ್ರ ಜೊತೆ ಒಂದು ಆ್ಯಂಟಗನಿಸ್ಟ್ ರೋಲ್ ಪ್ಲೇ ಮಾಡಿದ್ದೀನಿ. ಅದಾದಮೇಲೆ ನನಗೆ ಒಂದು ಡ್ರೀಮ್ ಕಮ್ ಟ್ರೂ. ಇದು ಕ್ಯಾರೆಕ್ಟರ್ ಇದು ಅಂದರೆ ಇದರಲ್ಲಿ ಹೆಂಗೆ ಇಟ್ಸ್ ಅ ಸೆಟಲ್ ಆ್ಯಕ್ಟಿಂಗ್, ಒಂದು ಕ್ಲೌನ್ ಕಾಮಿಡಿ ಇಲ್ಲ ಈ ಫಿಲಮಲ್ಲಿ. ಸೊ ಸಿಚುಯೇಷನ್ಸ್ ನಿಮಗೆ ನಗಿಸುತ್ತೆ. ಅದೇ ರೀತಿ ಎಲ್ಲ ಇದೊಂದು ಕ್ಯಾರೆಕ್ಟರ್ ಅಂದರೆ ಎಲ್ಲ ಒಂದು ಮನೆಯಲ್ಲೂ ಈ ಕ್ಯಾರೆಕ್ಟರ್ ಇದ್ದೇ ಇರ್ತದೆ. ಸೊ ಏನಾದರೂ ಒಂದು ಔಟ್ ಆಫ್ ದ ಬಾಕ್ಸ್ ಥಿಂಕ್ ಮಾಡಬೇಕು, ಏನೋ ಒಂದು ಅಚೀವ್ ಮಾಡಬೇಕು. ಸೊ ಈ ಥರ ಬಂದಾಗ ತುಂಬ ಕನೆಕ್ಟ್ ಆಗುವಂಥ ಕ್ಯಾರೆಕ್ಟರು. ಅಂದರೆ ನಿಮಗೆ ನೋಡಿದ ನಿಮ್ಮ ಅಣ್ಣನೋ, ನೀವು, ನಿಮ್ಮ ತಮ್ಮ, ನಿಮ್ಮ ನೇಬರು, ರಿಲೇಷನ್ ಆ ಥರ ಒಂದು ಕನೆಕ್ಟ್ ಆಗ್ತೀರಾ. ಸೊ ಇಟ್ಸ್ ಎ ಡ್ರೀಮ್ ಕಮ್ ಟ್ರೂ. ಈ ಒಂದು ಆಪರ್ಚುನಿಟಿ ಸಿಕ್ಕಿದೆ. ಕೆಲವು ಮ್ಯಾನರಿಸಮ್ ಕಾಪಿಕಾಡ್ ಸರ್ ಅವ್ರದ್ದೇ ಆದ ಕೆಲವು ಮ್ಯಾನರಿಸಮ್ ನಾವು ನೋಡ್ತೀವಿ ನಾಟಕದಲ್ಲಿ ಇರ್ಬೋದು. ನಿಮ್ಗೆ ಏನಾದರೂ ಆ ಥರ ಅವ್ರೇನಾದರೂ ಅವ್ರು ಕಾಪಿ ಮಾಡಿ ಬಿಡ್ತಾ ಇರಲಿಲ್ಲ. ಸೊ ಅವರು ಪ್ರತಿದಿನ ಬೆಳಿಗ್ಗೆ 9 to 6 o'clock ಪ್ರತಿದಿನ ನನಗೆ 2 months ನೋ ಬ್ರೇಕ್ ಅವ್ರು ಫುಲ್ ಟ್ರೈನಿಂಗ್ ಮಾಡಿ ನನಗೆ ಕ್ಯಾರೆಕ್ಟರ್ ತೊಗೊಂಬಂದರು. ಸೊ ಇವರಂತ ಎಲ್ಲ ಆರ್ಟಿಸ್ಟ್ ಕೂಡ ಅವ್ರು ಎಷ್ಟೇ ಬ್ಯುಸಿಯಾಗಿದ್ರು ಪಾಪ ಬಂದು ನಮ್ಮ ಜೊತೆ ಕೂತಿ ನನಗೆ ಅವರು ಒಂಥರ ನನಗೆ ಅವರು ನರ್ವಸ್ನೆಸ್ ಹೋಗ್ಲಿಕ್ಕೆ ನನಗೆ ಹೆಲ್ಪ್ ಮಾಡ್ತಿದ್ರು. ಇಟ್ಸ್ ಅ ಗ್ರೇಟ್ ಟೀಮ್ ಟು ವರ್ಕ್ ವಿತ್. ಆ 2 ತಿಂಗಳಲ್ಲಿ ಏನು ಕಲ್ತ್ರಿ ಮೇಜರ್? ಒಂದು ಆ್ಯಕ್ಸೆಂಟ್, ಮಂಗಳೂರಿನ ಆ್ಯಕ್ಸೆಂಟ್. ಯಾಕಂದರೆ ಆ ಎಕ್ಸ್ಪ್ರೆಷನ್ಸ್ ಬರಲಿಕ್ಕೆ ಆ ಡೈಲಾಗಿಗೆ ಆ್ಯಕ್ಷೆಂಟ್ ನನಗೆ ಬೇಕಾಗಿತ್ತು. ಸೊ ಆ್ಯಕ್ಷೆಂಟ್ ಕಲ್ತಿದ್ದೀನಿ. ಒಂದು ಇವಾಗ ನಮಗೆ ಹೆಂಗಾಗತ್ತೆ ಅಂದರೆ ಡೈಲಾಗ್ ಇದ್ದರೆ ನಾವು ಈಸಿಯಾಗಿ ಮಾಡ್ಬಿಡ್ಬೋದು. ವಿತೌಟ್ ಡೈಲಾಗ್ ಮಾಂಟೇಜಸ್ ಎಲ್ಲ ಬರುತ್ತಲ್ಲ, ಆ ಎಕ್ಸ್ಪ್ರೆಷನ್ಸು ಸರ್ ನಂಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಅದರಲ್ಲಿ. ಸೊ ಎಸ್ ಮ್ಯಾಮ್, ಬೆಸ್ಟ್. ಸಾಕು ಸರ್. ಎಸ್ ಸರ್, ಸಚ್ ಎ ವೆರಿ ತುಂಬ ಪ್ರೌಡ್ ಆಗುತ್ತೆ ಸರ್ ಫಿಲ್ಮ್ ಮಾಡಲಿಕ್ಕೆ. ಆಮೇಲೆ ಯೂಟ್ಯೂಬಲ್ಲಿ ನೋಡಿದ್ದೇನೆ, ಎಲ್ಲ ಟಾಕೀಸ್ ಆ್ಯಪಲ್ಲಿ ನೋಡಿದ್ದೇನೆ. ನಾನು ನಿಮ್ಮ ಒಂದು ಅಭಿಮಾನಿಯಾಗಿ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಸಿನಿಮಾ ಮಾಡಬೇಕು. ಫಸ್ಟಿಗೆ ಭಯ ಆಯಿತು. ಕನ್ನಡ ಸಿನಿಮಾ, ನಾನು ತುಳುವಿನಲ್ಲಿ ಅಲ್ಲಿ ರಂಗಭೂಮಿಯಲ್ಲಿ ಕೆಲಸ ಮಾಡಿದವ. ಒಮ್ಮಿಂದೊಮ್ಮೆಲೆ ಒಂದು ಸಿನಿಮಾ ಕನ್ನಡದಲ್ಲಿ ಮಾಡಬೇಕು ಅಂತ ಹೇಳೋದು ಸ್ವಲ್ಪ ಭಯ ಆಯಿತು. ಅವರೇ ಧೈರ್ಯ ಕೊಟ್ಟರು. ಮತ್ತು ಶಂಶುದ್ದೀನ್ ಸರ್ ಬಂದರು, ಕತೆ ಕೇಳಿದರು, ಒಪ್ಪಿಗೆ ಕೊಟ್ಟರು, ಮಾಡಿ ಅಂತ ಹೇಳಿದರು. ಮಗನನ್ನು ನನ್ನ ಕೈಯಲ್ಲಿ ಕೊಟ್ಟರು, ಮುಗ್ಧ ಬಾಲಕನನ್ನು. ಪುರುಷೋತ್ತಮನ ಪಾತ್ರಕ್ಕೆ ಒಂದು ಮುಗ್ಧವಾದ ಮುಖ ಬೇಕಿತ್ತು. ಅದೇ ಮುಖ ನನಗೆ ಸಿಕ್ಕಿತ್ತು. ನನಗೆ ಭಾಳ ಭಾಳ ಖುಷಿಯಾಗಿದೆ ಅವನ ಪಾತ್ರ ನೋಡಿ. ಒಂದು 3 ತಿಂಗಳು ವರ್ಕ್ಶಾಪ್ ಎಲ್ಲ ಕೊಟ್ಟು ಈ ಸಿನಿಮಾ ಅವನ ಕೈಯಲ್ಲಿ ಮಾಡಿಸಿದ್ದೀನಿ ನಾನು. ಆಮೇಲೆ ರಿಷಿಕಾ ನಾಯ್ಕ್, ನಾವು ಯಾವ ಪಾತ್ರವನ್ನು ಹುಡುಕ್ತಾ ಇದ್ದೇವೆ ಆ ಪಾತ್ರಕ್ಕೆ ಒಂದು ತಕ್ಕುದಾದ ಒಂದು ಹುಡುಗಿ ನಮಗೆ ಬೇಕಿತ್ತು. ತುಂಬ ಮಂದಿ ನೋಡಿದ್ದೇವೆ. ಅದರಲ್ಲಿ ರಿಷಿಕಾ ನಮಗೆ ಆ ಪಾತ್ರಕ್ಕೆ ಸರಿಯಾದ ನಾಯಕಿ ಅಂತ ನಾವು ಅವರನ್ನು ಆಯ್ಕೆ ಮಾಡಿದ್ದೇವೆ. ನಮ್ಮದೊಂದು ತಂಡ ಇದೆ, ಬೊಳ್ಳಿ ಮೂವೀಸ್ ಅಂತ ಒಂದು ಬಲಿಷ್ಠವಾದ ತಂಡ ಮಂಗಳೂರಲ್ಲಿ. ಆ ಬೊಳ್ಳಿ ಮೂವೀಸ್ ಅಂದರೆ ನನ್ನ ಸಂಸ್ಥೆ ಅದು. ಅದರಲ್ಲಿ ಒಂದು 8-9 ಸಿನಿಮಾ ನಾವು ಮಾಡಿದ್ದೇವೆ. ಆ ಒಂದು ಸಿನಿಮಾ ಮಾಡಿದ ಒಂದು ಅನುಭವದಲ್ಲಿ ಕನ್ನಡ ಸಿನಿಮಾ ಮಾಡಿದ್ದೇವೆ. ಮಾಡಿ ನಮಗೆ ರಿಲೀಸ್ ಮಾಡಲಿಕ್ಕೆ ಸ್ವಲ್ಪ ಲೇಟ್ ಆಯಿತು. ಈಗ ಆ ಮುಹೂರ್ತ ಕೂಡಿ ಬಂದಿದೆ. ಸಿನಿಮಾ ರಿಲೀಸ್ ಆಗ್ತಾಯಿದೆ. ವಿಶೇಷವಾಗಿ ಈ ಸಿನಿಮಾದಲ್ಲಿ ನಮ್ಮ ಕರಾವಳಿಯ ಎಲ್ಲ ಪ್ರಖ್ಯಾತ ಕಲಾವಿದರನ್ನು ಇದರಲ್ಲಿ ಬಳಸಿಕೊಂಡಿದ್ದೇವೆ. ಎಲ್ಲರೂ ಭಾಳ ಒಳ್ಳೆಯ ಕಲಾವಿದರು, ಮಂಗಳೂರಲ್ಲಿ ಭಾಳ ಹೆಸರಿದೆ ಅವರಿಗೆ. ಜೊತೆಗೆ ಹೊಸಬರಿಗೆ ಅವಕಾಶವನ್ನು ರವಿ ಸರ್ ಅವರು ಹೇಳಿದರು, ಹೊಸಬರನ್ನು ಹಾಕಿ ಮಾಡಿಸಿ ಅಂತ. ಹೊಸಬರಿಗೆ ತುಂಬ ಅವಕಾಶ ಈ ಕನ್ನಡ ಸಿನಿಮಾದಲ್ಲಿ ಕೊಟ್ಟಿದ್ದೇವೆ. ಆಮೇಲೆ ವಿಶೇಷ ಅಂತ ಹೇಳಿದರೆ ಈ ಸಿನಿಮಾ ಒಂದು 7 ದಿವಸ ನಾವು ದುಬೈಯಲ್ಲಿ ಶೂಟ್ ಮಾಡಿದ್ದೇವೆ. ಇಡೀ ತಂಡ ನಾವು ದುಬೈಗೆ ಹೋಗಿದ್ದೀವಿ, ದುಬೈಯಲ್ಲಿ ಶೂಟ್ ಮಾಡಿ ಬಂದಿದ್ದೇವೆ. ಒಂದು ನೈಜ ಘಟನೆ ಆಧಾರಿತ ಈ ಸಿನಿಮಾ ಒಂದು ಕರಾವಳಿ ಭಾಗದಲ್ಲಿ ನಡೆಯುವಂಥ ಒಂದು ಕಥೆಯನ್ನು ಇಟ್ಕೊಂಡು ಈ ಸಿನಿಮಾ ತಯಾರಾಗಿದೆ. ನಮ್ಮ ಸಿನಿಮಾ ನಿರ್ದೇಶನ ಮಾಡುವಾಗ
ಆ ಸಿನಿಮಾಕ್ಕೆ ಯಾವುದೆಲ್ಲ ಬೇಕು ಎಲ್ಲವನ್ನು ಕೊಟ್ಟಂತಹ ನಿರ್ಮಾಪಕರು ರವಿಯಣ್ಣ ಹಾಗೂ ಸಂಶೋಧನೆ ಸರ್ ತುಂಬ ಪ್ರೋತ್ಸಾಹ ಮಾಡಿದರು, ತುಂಬ ಆಶೀರ್ವಾದ ಮಾಡಿದರು. ಇವತ್ತಿನವರೆಗೂ ನಮ್ಮ ಜೊತೆಯಲ್ಲೇ ಇದ್ದಾರೆ. ನಮ್ಮ ಹುಡುಗ ಒಂದು ಮುಗ್ಧ ಸ್ವಭಾವದ ಹುಡುಗ. ಅಭಿನಯವನ್ನು ಕೆನಡಾದಲ್ಲಿ ಇನ್ಸ್ಟಿಟ್ಯೂಷನಲ್ಲಿ ಕಲಿತು ಬಂದವ, ಅದರಿಂದ ಹೆಚ್ಚಾಗಿ ಕಷ್ಟ ಆಗಲಿಲ್ಲ. ಒಂದೆಲ್ಲ ನಾವು ಕ್ಲಿಪ್ಪಿಂಗ್ಸನ್ನು ನೋಡಿದಾಗ ಈ ಹುಡುಗನ ಹತ್ರ ಖಂಡಿತ ಮಾಡಿಸ್ಬೋದು ಅಂತ ನಮಗೆ ಅನಿಸಿತ್ತು. ಮಾಡಿದ್ದಾನೆ, ಭಾಳ ಚೆನ್ನಾಗಿ ಮಾಡಿದ್ದಾನೆ. ಸಿನಿಮಾದ ಸಂಗೀತ ನಕುಲ್ ಅಭಯಂಕರ್ ಅಂತ. ನಕುಲ್ ಅಭಯಂಕರ್ ನಮ್ಮ AR ರೆಹಮಾನ್ ರವರ ಶಿಷ್ಯ. 4 ಹಾಡುಗಳಿವೆ, ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ಜಯಂತ್ ಕಾಯ್ಕಿಣಿಯವರು ಒಂದು ಸಾಹಿತ್ಯ ಬರೆದಿದ್ದಾರೆ, ಡಾಕ್ಟರ್ ದೊಡ್ಡರಂಗೇಗೌಡ ಸಾಹಿತ್ಯ ಬರೆದಿದ್ದಾರೆ. ಆಮೇಲೆ ನಾಗೇಂದ್ರ ಪ್ರಸಾದ್ ಅವರು ಒಂದು ಸಾಹಿತ್ಯ ಬರೆದಿದ್ದಾರೆ, ಒಂದು ಸಾಹಿತ್ಯ ನಾನು ಬರೆದಿದ್ದೀನಿ. 4 ಹಾಡುಗಳನ್ನು ಭಾಳ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ನಮ್ಮ ಸಿನಿಮಾಕ್ಕೆ ಸೂಕ್ತವಾದ ಹಾಡುಗಳನ್ನೇ ಅವರು ಮಾಡಿಕೊಟ್ಟಿದ್ದಾರೆ. ಟೋಟಲ್ ಆಗಿ ಸಿನಿಮಾ ನಮ್ಮ ಸಿನಿಮಾ ಆಗಿದೆ ಹೀಗಿದೆ ಅಂತ ನಾನು ಹೇಳೋದಿಲ್ಲ. ಸಿನಿಮಾ ನೋಡಿದ ಮೇಲೆ ನೀವು ಆಶೀರ್ವಾದ ಮಾಡಬೇಕು ಈ ಮಕ್ಕಳಿಗೆ. ಆಮೇಲೆ ನನ್ನ ಪ್ರಥಮ ನಿರ್ದೇಶನದ ಸಿನಿಮಾ, ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಇದು ಫ್ಯಾಮಿಲಿ ಓರಿಯೆಂಟಲ್ ಸಿನಿಮಾ. ಇದು ಫ್ಯಾಮಿಲಿ ನೋಡುವಂಥ ಸಿನಿಮಾ. ಹಾಸ್ಯ ಇದೆ, ಎಲ್ಲವೂ ಇದೆ, ಒಂದು ಮಿಕ್ಸ್ ಆಗಿದೆ. ಹಾಸ್ಯದ ಜೊತೆ ಆ ಪಾತ್ರವೇ ಹಾಸ್ಯ ಪಾತ್ರ ಅಲ್ಲ, ಆ ಪಾತ್ರವೇ ಹಾಸ್ಯ ಮಾಡ್ಕೊಂಡು ಹೋಗ್ತದೆ. ಅವನ ಜರ್ನಿ ಒಂದು ಎಲ್ರಿಗೆ ಒಂದು ಡ್ರೀಮ್ ಇರುತ್ತಲ್ಲ, ಆ ಡ್ರೀಮ್, ನಮ್ಮ ಹುಡುಗನ ಡ್ರೀಮ್, ಅದು ಏನು ಡ್ರೀಮ್ ಅಂತ ಒಂದು ಸಸ್ಪೆನ್ಸ್ ಇದೆ. ಅದನ್ನು ಕ್ಯಾರಿ ಮಾಡ್ಕೊಂಡು ಹೋಗಿದ್ದೀವಿ. ಆ್ಯಂಡ್ ಕಡೆಗೆ ಆ ಸಿನಿಮಾದ ಅಂತ್ಯ ಒಂದು ಬೇರೆ ರೀತಿಯಲ್ಲಿ ತೋರಿಸಿದ್ದೇವೆ. ಇದು ಎಲ್ಲ ಮನೆಯಲ್ಲಿ ಆಗುವಂಥ ಒಂದು ಘಟನೆ. ಆ ಘಟನೆಯನ್ನು ಆಧರಿಸಿ ಹಾಸ್ಯ ಇದೆ, ಆಮೇಲೆ ಒಂದು ತಂದೆ ಮಗನ ಒಂದು ಬಾಂಧವ್ಯ ಇದೆ, ಆಮೇಲೆ ಪ್ರೀತಿ ಇದೆ, ಅದರ ಮಧ್ಯೆ ನಡೆಯುವ ಕತೆ. ಅದು ಪುರುಷೋತ್ತಮನ ಪ್ರಸಂಗ. ಸರ್ ಮಾಡ್ತಾನೆ ಸರ್, ತುಂಬ ಕೆಲಸ ಮಾಡ್ತಾನೆ. ಇದು ಫೈಟ್ ಇಲ್ಲ ಸರ್, ಲವ್ ಮಾಡ್ತಾನೆ ಖಂಡಿತ. ಅದು ಅಪ್ಪ ಪರ್ಮಿಷನ್ ಕೊಟ್ಟಿದ್ದಾರೆ ಸರ್ ಮಾಡುವಂತ, ಮಾಡಿದ್ದಾನೆ, ಚೆನ್ನಾಗಿ ಮಾಡಿದ್ದಾನೆ. ಹೌದು ಸರ್, ಅದು ಪಾತ್ರ ಅಂದರೆ ಅದು ಈ ಚಿಕ್ಕನ್ನಲ್ಲಿ ನಾವು ಏನು ಕಂಡ್ರು ನಮಗೊಂದು ಆಸೆ ಆಗುತ್ತೆ ಸರ್. ಈಗ ಮನೆ ಪಕ್ಕದಲ್ಲಿ ಯಾರಾದರೂ ಗಲ್ಫ್ನವ್ರು ಇದ್ದರೆ, ಯಾರಾದರೂ ಎಲ್ಲಿಂದಾದರೂ ಬಂದರೆ ನಮ್ಮ ಚಿಕ್ಕದಲ್ಲಿ, ನಾವು ಭಾಳ ಚಿಕ್ಕನ್ನಲ್ಲಿ ನಮಗೊಂದು ಆಸೆ ಇರುತ್ತೆ. ಅವನೊಂದು ಕೂಲಿಂಗ್ ಗ್ಲಾಸ್ ಹಾಕಿದರೆ, ಅವನೊಂದು ಜೀನ್ಸ್ ಶರ್ಟ್ ಹಾಕಿದರೆ, ಎಲ್ಲಿದ್ದು ಅವನಪ್ಪ ಇಲ್ಲಿ ಅಂತೆ, ಅಮೇರಿಕಾದಲ್ಲಿ, ಲಂಡನ್ನಲ್ಲಿ ಅಂತೆ ಒಂದು ಆಸೆ ಇರುತ್ತೆ. ಈ ಮಗು ಈಗ ಚಿಕ್ಕನ್ನಲ್ಲಿ ಒಂದು ಆಸೆ, ನನಗೂ ಆಗಬೇಕು, ನನಗೆ ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು ಅಂತ ಒಂದು ಡ್ರೀಮ್. ಅದು ಆ ಡ್ರೀಮನ್ನು ಕ್ಯಾರಿ ಮಾಡಿಕೊಂಡು ಹೋಗಿದೆ. ಯಾವ ಸರ್? ಹೌದು 100%. ಅದು ಹೌದು ಸರ್, ಮಂಗಳೂರಲ್ಲಿ ಆದ ಘಟನೆ. ಹೌದು, ಒರಿಜಿನಲ್ ಆದ ಘಟನೆ ಇದು. ಒಂದು ಲೈನ್ ಅದು ಬೇಡ ಸರ್, ರಿವೀಲ್ ಆಗ್ತದೆ, ಬೇಡ. ಒಂದು 10 ವರ್ಷ ಆಯ್ತು ಸರ್, 10-11 ವರ್ಷ ಆಯ್ತು ಮಂಗಳೂರಲ್ಲಿ ಸರ್. ಮತ್ತೆ ಒಂದು 7 ದಿವಸ ದುಬೈಗೆ ಹೋಗಿದ್ದೀವಿ, ದುಬೈಯಲ್ಲಿ ಮಾಡಿದ್ದೀವಿ. ಅದು ಅನಿವಾರ್ಯ, ಹೋಗ್ಲೇಬೇಕು, ನಾವು ಹೋಗ್ಲೇಬೇಕು. ಖಂಡಿತ ಹೌದು, ನಾನು ಇದ್ದೇನೆ, ಒಂದು ಪಾತ್ರ ನಾನು ಮಾಡಿದ್ದೀನಿ ಸರ್. ಅಪ್ಪನ ಪಾತ್ರ ಅವರು ಪೂಂಜಾ ಅಂತ, ಅವರು ರಂಗ ಕಲಾವಿದರು. ಅವರು ಒಳ್ಳೆ ನುರಿತ ಕಲಾವಿದರು, ಆರ್ಟ್ ಡ್ರಾಮದಲ್ಲೆಲ್ಲ ಮಾಡ್ತಾಯಿದ್ರು. ಬಟ್ ಅಂಥದ್ದೇ ಮುಖ ಬೇಕಿತ್ತು ನಮಗೆ, ಅವರನ್ನು ಆಯ್ಕೆ ಮಾಡಿದ್ದೀವಿ. ಇದ್ದಾರೆ ಸರ್, ನವೀನ್ ಪಡೇಲ್ ಇದ್ದಾರೆ, ಅರವಿಂದ್ ಗೋಳಾರ್ ಇದ್ದಾರೆ, ಭೋಜರಾಜ್ ಇದ್ದಾರೆ. ಒಂದೇ ಭಾಷೆ, ಕನ್ನಡ ಮಾತ್ರ ಸರ್. ತುಳು ಮಾಡ್ಬೋದು, ಭಾಳ ಕನೆಕ್ಟ್ ಆಗ್ತದೆ, ಅದು ಭಾಳ ಹತ್ರ ಇದೆ ತುಳುವಿಗೆ. ಆದರೆ ಇದು ಸರ್ ಅಲ್ಲಿ ಅವರು ಇದ್ದಾರೆ, ಮಾಡ್ಬೋದು. ಫೆಬ್ರವರಿ 16 ಇದೆ ಸರ್. ನೀವು ತುಳುನಲ್ಲೆಲ್ಲ ಮಾಡಿದ್ದೀರಾ, ಬಹಳ ಫೇಮಸ್ಸು ಎಲ್ಲ ಕೇಳಿದ್ದೀನಿ ಬಗ್ಗೆ ಎಲ್ಲ. ಈ ಕನ್ನಡದ ಪರಿಸರಕ್ಕೆ ಸಿನಿಮಾ ಮಾಡಬೇಕು
ಸರ್ ಕಷ್ಟ ಸರ್, ಅಲ್ಲಿ ತುಳುವಿನಲ್ಲಿ ಮಾಡಿ ತುಳುವಿನಲ್ಲಿ ಅಲ್ಲಿದ್ದು ಜನರ ನರನಾಡಿನೇ ಬೇರೆ ಅದು. ಅವ್ರನ್ನ ಯಾವ ರೀತಿಯಲ್ಲಿ ನಗಿಸಬೇಕು ಅಂತ ಒಂದು 35 ವರ್ಷದಿಂದ ನಾನು ಹೌದು, ನಗಿಸುವುದು ಕಷ್ಟ ಸರ್, ಭಾಳ ಕಷ್ಟದ ಕೆಲಸ. ಅಳಿಸ್ಬೋದು, ನಗಿಸುವುದು ಭಾಳ ಕಷ್ಟ. ನಾನು ನಾನ್ ಸ್ಟಾಪ್ 2.5 ಗಂಟೆ ನಗಿಸ್ತೀನಿ. ನಮ್ಮ ಎಲ್ಲ ಡ್ರಾಮಾಗಳು 500-600 ಪ್ರದರ್ಶನ ಕಂಡಿದೆ. ಪುದರ್ದಿತ್ತೀಜಿ 900 ಪ್ರದರ್ಶನ ಕಂಡಿದೆ. ಪುದರ್ದಿತ್ತೀಜಿ ಅಂದರೆ ಹೆಸರಿಟ್ಟಿಲ್ಲ. ಆ ಡ್ರಾಮಾ ಒಂದು ಚಾರಿತ್ರಿಕ ಒಂದು ರೆಕಾರ್ಡ್ ಮಾಡಿದೆ. ಅದು ಒಂದೇ ವರ್ಷದಲ್ಲಿ 247 ಶೋ ಮಾಡಿದ್ದೀನಿ ನಾನು ಪುದರ್ದಿತ್ತೀಜಿ. ಆಮೇಲೆ ಎಲ್ಲ 57 ನಾಟಕ ಆಯ್ತು ಸರ್. ಒಂದು 13,000 ಪ್ರದರ್ಶನ ಟೋಟಲ್ ನಾವು ಕೊಟ್ಟಿದ್ದೀವಿ ಎಷ್ಟು ವರ್ಷಗಳಲ್ಲಿ. ಅದರಿಂದ ನನಗೆ ತುಳು ಭಾಳ ಈಸಿ ಆಯಿತು. ಕನ್ನಡಕ್ಕೆ ನಾವು ಅದನ್ನು ಮಾಡುವಾಗ ಸ್ವಲ್ಪ ಕಷ್ಟ ಆಯಿತು, ಬಟ್ ನಮಗೆ ನೋಡಿದ ಮೇಲೆ ಖುಷಿ ಆಯಿತು. ಮಂಗಳೂರು ಕನ್ನಡದಲ್ಲೇ ಇರುತ್ತೆ. ಮಂಗಳೂರು ಕನ್ನಡದಲ್ಲೇ ಇದೆ. ಭಾಳ ಕಷ್ಟಪಟ್ಟು ಮಾತಾಡಿಸಿದ್ದು ಅಜಯನನ್ನು ಮಾಡಿದ್ದೀವಿ ಸರ್. ಬೆಂಗಳೂರಲ್ಲಿ ಮಾಡಿದ್ವಿ. ಬೆಂಗಳೂರು 2 ಸೈಡ್, ಅಲ್ಲಿದ್ದು ಒಂದು ಟೀಮ್ ಇದೆ, ಇಲ್ಲೊಂದು ಟೀಮ್ ಇದೆ. ರಮೇಶ್ ಅರವಿಂದ್ ಅವ್ರನ್ನ ನೀವೊಂದು ತನ್ನ ಪಾತ್ರಕ್ಕೆ ಎಷ್ಟು ರೋಲ್ಗೆ ಕರೀಲಿಲ್ಲ? ಯಾರು ಸರ್? ರಮೇಶ್ ಅರವಿಂದ್ ಅವರು ನಿಮ್ಮನ್ನು ಕರೆದಾಗೆ ನೀವು ಅವ್ರನ್ನ ಕರಿಬೋದಿತ್ತು ಸರ್, ಬಟ್ ಇದರಲ್ಲಿ ಪಾತ್ರ ಅವರಿಗೆ ತಕ್ಕ ಪಾತ್ರ. ಖಂಡಿತ ಒಂದು ದಿವಸ ಅವರ ಜೊತೆ ಸಿನಿಮಾ ಮಾಡ್ತೀನಿ. ಎಲ್ಲ ಇವತ್ತು ನಾನು ನಿರ್ದೇಶನ ಮಾಡಲಿಕ್ಕೆ ಕಾರಣನೇ ಅವರು. ಅಂದರೆ ನಾನು ವೆಂಕಟೇಶ್ ಸೆಂಟರ್ ಮಾಡುವಾಗ ನನ್ನನ್ನು ಅವರು ಕ್ಯಾಮ್ರಾ ಪಕ್ಕನೇ ಕೂತ್ಕೊಳಿಸ್ತಾ ಇದ್ರು. ಕೂರಪ್ಪ ಇಲ್ಲಿ ಬಾ ಇಲ್ಲಿ ನೋಡು, ನನಗೆಲ್ಲ ಫ್ರೇಮ್ ಬಗ್ಗೆ ಎಲ್ಲ ನನಗೆ ಮಾಹಿತಿ ಕೊಡ್ತಾಯಿದ್ರು. ಅಂಥ ಒಂದು ಕಲಾವಿದ ಅಂದರೆ ನಾನು ಅಜಾತ ಶತ್ರು ಸರ್. ಅವರೊಂದು ದೇವರಿದ್ದಾಗ ನನಗೆ. ಈಗಲೂ ಮೊನ್ನೆ ಒಂದು 9 ಆ್ಯಡ್ ಶೂಟ್ ಇತ್ತು ಅವರ ಜೊತೆಗೆ, ಮ್ಯಾಂಗ್ಳೂರಲ್ಲೇ ಮಾಡಿದ್ದು. ಒಂದು 10 ದಿವಸ ಇದ್ದರು. ಅರ್ಜುನ್, ನನ್ನ ಮಗ ಅರ್ಜುನ್ ಕಾಪಿಗಡ ಅದರದ್ದು ಕಂಪನಿ, ಅದು ಡೈರೆಕ್ಷನ್ ಮಾಡಿದೆಲ್ಲ ಅರ್ಜುನ್ ಸರ್ ಮಂಗಳೂರಲ್ಲೇ ಇದ್ದರು. ಇಲ್ಲ, ಈಗಲೂ ನಾವು ಆತ್ಮೀಯವಾಗಿ ಹತ್ರ ಭಾಳ ಹತ್ರ ಇದ್ದೀವಿ. ಈಗ ಧೈರ್ಯ ಬಂದಿದೆ. ಈಗ ಕರಾವಳಿ ಜನ ಈಗ ಜಾಸ್ತಿ ಹೆಚ್ಚು ಕಡಿಮೆ ಆಕ್ರಮಿಸ್ಕೊಂಡಿದ್ದಾರೆ. ಆಕ್ರಮಣ ಅಂತ ಹೇಳಿಕೆ ಆಗೋದಿಲ್ಲ ಸರ್. ಟೈಟ್ಲ್ ಇರಲಿಲ್ಲ, ನೀವು ಪಿ ಲೆಟರ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀರ. ಹೌದು, ಪುರುಷೋತ್ತಮ ಅಂತ. ಹೌದು, ಏ ಲೆಟರ್ ಇತ್ತಾನೆ ಇವಾಗ ರನ್ನಿಂಗ್? ಕರಾವಳಿಯಲ್ಲಿ ಅಂದರೆ ಟ್ಯಾಲೆಂಟ್ ತುಂಬ ಮಂದಿ ಇದ್ದಾರೆ ಸರ್, ತುಂಬ ಮಂದಿ ಇದ್ದಾರೆ. ಬೇರೆ ಬೇರೆ ರೀತಿಯ ಟ್ಯಾಲೆಂಟ್ಗಳಿದೆ. ಹೌದೌದು, ತುಂಬ ಮಂದಿ ಇದ್ದಾರೆ. ಈಗಂತೂ ಮಂಗಳೂರು ಕಡೆಯಿಂದ ಒಂದೊಂದು ಗ್ರೂಪ್ ಭಾಳ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ರಂಗಭೂಮಿ. ಹೌದು ಸರ್, ಹೌದು. ಈಗ ಅವಕಾಶ ಸಿಕ್ಕಿದೆ. ನಿಮ್ಮದು ಪಾಪ್ಯುಲಾರಿಟಿ ಹೊರ ದೇಶಗಳಲ್ಲೂ ಇರೋದ್ರಿಂದ ಹ್ಞೂ. ನಾಟಕ ಆ ತುಳು ಭಾಷೆ ತಗೊಂಡು ಹೋಗಿ ಅಲ್ಲೆಲ್ಲ ಏನೋ ಮಾಡಲ್ಲ, ಯೂಸ್ ಮಾಡಲ್ಲ. ಯಾವುದನ್ನು ಸರ್? ಪುರುಷೋತ್ತಮ ಪ್ಲ್ಯಾನ್ ಉಂಟು ಸರ್. ಹೌದು, ಪ್ಲ್ಯಾನ್ ಇದೆ, ಮಾಡುವ. ನೋಡ್ಬೇಕು ಸರ್, ಮತ್ತೆ ಆಮೇಲೆ ಏನಾಗುತ್ತೆ ಅಂತ. ನಿಮ್ಗೆ ಈಸಿ ಅಲ್ಲ. ಹೌದು, ಈಸಿ ಇದೆ, ಮಾಡ್ಬೋದು. ತುಳುಗೆ ಡಬ್ ಮಾಡ್ಕಲ್ಲ, ಕನ್ನಡದಲ್ಲೇ ರಿಲೀಸ್ ಮಾಡಿ. ಅಲ್ಲೇ ಅಂದರೆ ಅದರದ್ದು ಬಾಡಿ ಲ್ಯಾಂಗ್ವೇಜ್ ಮತ್ತು ನಮ್ಮ ಕನ್ನಡ ಸಿನಿಮಾ ಇದು ಈಗ ಒಂದು ಮುಟ್ಟೆ ಕತೆ ಬಂತು, ಆ ಥರ ಸಿನಿಮಾ. ಅದನ್ನು ತುಳು ಅಲ್ಲದೆ ಕನ್ನಡದಲ್ಲೂ ತಗೊಂಡ್ರು ಅಲ್ಲಿ ಮಂಗಳೂರಲ್ಲಿ. ಈ ಸಿನಿಮಾ ಮೇಕಿಂಗ್ ಹ್ಞೂ ದೊಡ್ಡ ಮಟ್ಟದಲ್ಲಿ ಮಾಡ್ತಾರೆ, ಮೀಡಿಯಂ ಬಜೆಟ್ ಮಾಡ್ತಾರೆ, ಸ್ಮಾಲ್ ಬಜೆಟ್ ಮಾಡ್ತಾರೆ. ಹ್ಞೂ. ಯಾವ ಕ್ಯಾಟಗರಿ ಸೂಟ್ ಆಗುತ್ತೆ? ಇಲ್ಲ ಸರ್, ಯಾವುದಕ್ಕೂ ಕಮ್ಮಿ ಮಾಡಲಿಲ್ಲ ನಾವು. ಇದು ಕ್ಯಾಮರಾ ಕೂಡ ನಾವು ಒಳ್ಳೆ ಕ್ಯಾಮರಾ ಯೂಸ್ ಮಾಡಿದ್ದೀವಿ, ಮತ್ತು ಯಾವುದಕ್ಕೂ ಕಾಂಪ್ರಮೈಸ್ ಮಾಡಿಲ್ಲ ಈ ಸಿನಿಮಾಕ್ಕೆ. ಎಲ್ಲ ವಿಧದಲ್ಲೂ ರಿಚ್ ಸಿನಿಮಾ ಮಾಡಿದ್ದೀವಿ, ಸೆಟ್ ಹಾಕಿದ್ದೀವಿ. ಆಮೇಲೆ ನಮಗೆ ಏನು ಬೇಕಿತ್ತು ಅದನ್ನೆಲ್ಲ ಮಾಡಿದ್ದೀವಿ. ಹೌದು, ಏನು ಕಮ್ಮಿ ಮಾಡಿಲ್ಲ. ಸಿನಿಮಾ ರಿಚ್ ಆಗಿ ಬಂದಿದೆ. ಇಲ್ಲ ಸರ್, ಇದು ಸಿನಿಮಾಕ್ಕಂತಲೇ ಮಾಡಿದ ಕತೆ ಇದು. ಹೌದು, ಡ್ರಾಮಾದ ಕತೆ ಯಾವುದು ಮಾಡಿಲ್ಲ ನಾನು. ತುಳುನಲ್ಲೂ ಡ್ರಾಮಾದು ಕತೆ ಅವರ ಸಿನಿಮಾ ಮಾಡಿಲ್ಲ. ಇವತ್ತು ಚಂಡಿಗೋರಿ ಮಾಡಿದ್ದೀನಿ, ಅದು ಭಾಳ ಸೂಪರ್ ಹಿಟ್ ಪ್ಲೇ. ಅದು ಸಿನಿಮಾ ಡ್ರಾಮಾದ ಕತೆಗಳು ಸಿನಿಮಾಗೆ ಸೂಟ್ ಆಗೋದಿಲ್ಲ ಸರ್. ಅದು ಸೂಟ್ ಆಗೋದಿಲ್ಲ. ಅದು ಏನೋ ಒಂಥರ ಡ್ರಾಮ್ಯಾಟಿಕ್ ಆಗುತ್ತಲ್ಲ, ಅದಕ್ಕೆ ನೈಜತೆ ಬೇಕಾದರೆ ನಾವು ಅದು ಸಿನಿಮಾದ ಬೇರೆ ಕಥೆಯನ್ನು ಮಾಡಬೇಕು. ಹೌದು ಸರ್, ಖಂಡಿತ ಖಂಡಿತ. ಸಿನಿಮಾ ಡ್ರಾಮಾ ನಮಗೆ ಈಗ ಡೈಲಿ ಪ್ರದರ್ಶನ. ಅದು ಈಗ ನಮ್ಮ 3 ತಿಂಗಳು ನನಗೆ ಪುರ್ಸೋದಿಲ್ಲ, ಅದು ಫುಲ್ ಆಗಿಬಿಟ್ಟಿದೆ. ಹೌದು. ನಿರ್ಮಾಪಕರು
ಹೊಸದು ಪ್ರಮೋಷನ್ ಕೂಡ ಹೊಸದಾಗಿ ಪ್ಲಾನ್ ಮಾಡ್ತೀವಿ. ಇನ್ನೂ ಹೊಸ್ತು. ಬೇರೆ ಬೇರೆ ರಾಜ್ಯಗಳಿಗೆ ಬೇರೆ ಬೇರೆ ಡಿಸ್ಟ್ರಿಕ್ಟ್ಗಳಿಗೆ ಪ್ರಮೋಷನ್ ಮಾಡೋದೆಲ್ಲ ಇದೆ. ಇದೆ ಸರ್, ಪ್ರಮೋಷನ್ ಮಾಡ್ತಾ ಇದ್ದೀವಿ. ಅಂದರೆ ನಮ್ಮದೊಂದು ಪ್ರಮೋಷನ್ ಪ್ಲ್ಯಾನ್, ನಾವು 9 ಸಿನಿಮಾ ಮಾಡಿದ್ದೀವಿ, ಆ ಪ್ಲ್ಯಾನಲ್ಲಿ ಹೋಗಿದ್ದೀವಿ. ಎಲ್ಲ ಶಾಲೆ, ಕಾಲೇಜು, ಆಮೇಲೆ ನಮ್ಮದು ಒಂದು ರಥ ಓಡ್ತಾ ಇರ್ತದೆ ಇಡೀ ಮಂಗಳೂರಲ್ಲಿ, ಬೇರೆ ಜಿಲ್ಲೆಗಳಲ್ಲಿ. ನಿಮ್ದು ಲಾಸ್ಟ್ ಫಿಲಮ್ ಮಾಡಿ ಎಷ್ಟು ವರ್ಷ? ಲಾಸ್ಟ್ ಸಿನಿಮಾ ಸರ್ ತುಳು ಸಿನಿಮಾ ರಾಪಟ ಅಂತ. ಎಷ್ಟು ವರ್ಷ ಆಯ್ತು? ಈಗ ಸ್ಟಿಲ್ ರನ್ನಿಂಗ್, ಅದು ರನ್ನಿಂಗ್ ಸರ್. ಹೌದು, 5ನೇ ವಾರ ಈಗ. ಈಗ ಪ್ರಚಾರದ್ದು ಬದಲಾವಣೆ ಆಗಿದೆ. ಹ್ಮ್. ಪ್ರಚಾರದ ರೀತಿಗಳು, ಹೌದೌದು. ಡಿಜಿಟಲ್ ಮೀಡಿಯಾ ಇದೆಲ್ಲ ಹ್ಞೂ, ಈಗ ರಥ, ಗಾಡಿಗಳು ಎಲ್ಲ ಕಾನ್ಸೆಪ್ಟ್ ಬರ್ತಾ ಇದೆ. ಹೌದೌದೌದು, ತುಂಬ ಚೇಂಜಸ್ ಆಗಿದೆ ಸರ್ ಇವಾಗ. ಅದಕ್ಕೆ ಯಾವ ರೀತಿ ಬದಲಾವಣೆ? ಬೇರೆ ಬೇರೆ ರೀತಿಯಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ಎಲ್ಲ ರೀಲ್ಸ್ ಎಲ್ಲ ಮಾಡಿಕೊಂಡು, ಆಮೇಲೆ ಹೊಸ ಹೊಸತು ಎಲ್ಲ ಹುಡುಕ್ತಾ ಇದ್ದೀವಿ, ಎಲ್ಲ ಮೀಟಿಂಗ್ ಎಲ್ಲ ಮಾಡ್ತಾ ಇದ್ದೀವಿ. ಈಗ ಇಷ್ಟು ಈ 1 ತಿಂಗಳಲ್ಲಿ ಎಲ್ಲ ತಯಾರಿ ಮಾಡಿದ್ದೀವಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಿಷಿಕಾ ನಾಯಕ್. ಈ ಆ್ಯಕ್ಟ್ ಮಾಡಿರೋ ಮೊದಲೇ ಸಿನಿಮಾ. ತುಂಬ ನರ್ವಸ್ ಆಗ್ತಿದೆ, ತುಂಬ ಖುಷಿ ಆಗ್ತಿದೆ ಫಿಲ್ಮ್ ಹತ್ತದಲ್ಲಿ ರಿಲೀಸ್ ಆಗ್ತಿದೆ ಅಂತ. ಸೊ ನಾನು ಎಂಜಿನಿಯರಿಂಗ್ ಮಾಡಿದ್ದೀನಿ. ಎಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ಮೇಲೆ ಐ ಸ್ಟಾರ್ಟೆಡ್ ಥಿಯೇಟರ್ ಬ್ಯಾಂಗ್ಳೂರಲ್ಲಿ. 1.5 years ನಾನು ಥಿಯೇಟರ್ ಪ್ಲೇಸ್ ಮಾಡ್ತಿದ್ದೆ ಕೋವಿಡ್ ಮುಂಚೆ. ಆ್ಯಂಡ್ ದೆನ್ ನಾನು ಆಡಿಷನ್ಸ್ ಎಲ್ಲ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಆ ಥರ ಈ ರಾಷ್ಟ್ರಕೂಟ ಪ್ರೊಡಕ್ಷನ್ ಜೊತೆ ಭೇಟಿ ಆಯಿತು ಥ್ರೂ ಮೈ ಮ್ಯಾನೇಜರ್. ಆಡಿಷನ್ ಕೊಡೋಕ್ಕೆ ಆಪರ್ಚುನಿಟಿ ಸಿಕ್ತು. ಸೊ ದಟ್ಸ್ ಹೌ ಐ ಆಮ್ ಹಿಯರ್. ಸ್ಟೇಜ್ ಪ್ಲೇಸ್ ಎಲ್ಲ ಮಾಡಿದ್ರು. ಹೌದು. ಯಾವುದು ತುಂಬ ಪಾಪ್ಯುಲರ್? ಆ್ಯಕ್ಚುಲಿ ನಾನು ಸ್ಟಿಲ್ ಸ್ಪೇಸ್ ಥಿಯೇಟರ್ ಅಂತ ಒಂದು ಥಿಯೇಟರ್ ಗ್ರೂಪ್ ಇದೆ, ಅವ್ರ ಜೊತೆ ಮಾಡ್ತಿದ್ದೆ. ಸ್ಪೀಚ್ ಥಿಯೇಟರ್. ಸ್ಟಿಲ್ ಸ್ಪೇಸ್ ಥಿಯೇಟರ್ ಅಂತ. ಸೊ ಅದು ಮತ್ತೆ ಇಂಪ್ರೂವ್ ಮಾಡ್ತಿದ್ದೆ. ಸೊ ಯಾ. ಸಿನಿಮಾದಲ್ಲಿ ನಿಮ್ಮ ಪಾತ್ರ? So I play his love interest. As he said, it's a situational comedy. So ನನಗೆ personally, initially I was finding it difficult to like sort of get the comic timing right. So ಕನ್ನಡ ಬರ್ತೇನೆ. ಹಾಂ ಬರುತ್ತೆ. ಸೊ ಅದೇ ದೇವದಾಸ್ ಅಂಕಲ್ ಜೊತೆ ಅದೇ ನಂದು ಟ್ರೈನಿಂಗ್ ಇತ್ತು, ಕಾಮಿಡಿ ಟೈಮಿಂಗ್ ಮತ್ತು ಕ್ಯಾರೆಕ್ಟರ್ ಹೆಂಗೆ ಅವ್ರು ಎನ್ವಿಷನ್ ಮಾಡಿದ್ದಾರೆ. ಸೊ ವಿ ಹ್ಯಾಡ್ ರಿಹರ್ಸಲ್ಸ್ ಫಾರ್ ದ್ಯಾಟ್. ನೀವು ವರ್ಕ್ಶಾಪ್ ಅಟೆಂಡ್ ಮಾಡಿದ್ರಿ? ಹಾಂ ಮಾಡಿದೆ. ಇದು ಮಂಗಳೂರು. ಹೌದು ಹೌದು. ನ್ಯೂ ಟೈಪ್ ಕ್ವಶನ್ ಆನ್ಸರ್. ಹೌದು ಇಲ್ಲ ಇಷ್ಟೇ ಆನ್ಸರ್. ಸದ್ಯಕ್ಕೆ ಇದೊಂದೇ ಸಿನಿಮಾ ಮಾಡಿರೋದಾ? ಇಲ್ಲ, ನಾನು ಇನ್ನೊಂದು ಫಿಲ್ಮ್ ಮಾಡಿದ್ದೀನಿ ಪೃಥ್ವಿ ಅಂಬರ್ ಜೊತೆ. ಅದು ನೆಕ್ಸ್ಟ್ ಮಂತ್ ರಿಲೀಸ್ ಆಗ್ತೈತೆ, ಜೂನಿ ಅಂತ. ಅವ್ರಿಗೆ ತುಂಬ ಎತ್ತರ ಆಯ್ತು. ಹಾಂ, ಅವ್ರಿಗೆ ತುಂಬ ಎತ್ತರ ಆಯ್ತು. ನಾನಾ? ಇಲ್ಲ ಇಲ್ಲ, ನನ್ನ ಹೈಟೆ. ಹಾಂ ಶೆಫ್ ಅಲ್ಲ ಅವರದ್ದು? ಹಾಂ ಶೆಫ್. ಹಾಂ, ಅದು ಶೆಫ್ದು. ಶೆಫ್. ಹಾಂ ಹಾಂ. ಲವ್ ಸೀನ್ ಎಲ್ಲ ಇದೆಯಾ? ಯಾವುದ್ರಲ್ಲಿ? ಇದರಲ್ಲಿ ಮುಗ್ಧ ಬಾಲಕಂಗು. ಅಂದರೆ ಸಾಂಗ್ಸ್ ಇದೆ, ಬಟ್ ಲವ್ ಸೀನ್ ಅಂದರೆ ಎಲ್ಲ ಆ ಥರ ಏನಿಲ್ಲ. ಮನ್ಸೊಳಗೆ ಲವ್ ಮಾಡ್ತಾನೆ. ಹಾಂ, ಮನ್ಸೊಳಗೆ ಆತ ಲವ್ ಮನ್ ಕುಂತಾಗ ಅದೇ ಥರ ಲವ್. ಇಲ್ಲ, ಕ್ಯಾರೆಕ್ಟರ್ಸ್ ಅಂದರೆ ಚಿಕ್ಕ ವಯಸ್ಸಿಂದ ಸ್ಕೂಲಿಂದ ಒಟ್ಟಿಗೆ ಇದ್ದಾರೆ. ಸೊ ಇಟ್ಸ್ ಅ ವೆರಿ ಪ್ಯೂರ್ ಲವ್ ಬಿಟ್ವೀನ್ ದ ಕ್ಯಾರೆಕ್ಟರ್ಸ್. ಏನು? ಹೌದು, ಹಾಂ, ಸಿನಿಮಾದಲ್ಲಿ. ಪ್ಯೂರ್ ಲವ್ ಅನ್ನೋ ಡೆಫಿನೇಷನ್. ಅಂದರೆ ನಾವು ಜಾಸ್ತಿ ನೋಡಲ್ಲ ಚೈಲ್ಡ್ಹುಡ್ಡಿಂದ ಒಟ್ಟಿಗೆ ಒಂದೇ ಜನನ ಪ್ರೀತಿ ಮಾಡಿ ಅಂದರೆ ಏನು ಒಟ್ಟಿಗೆ ಇರೋದು. ಬಟ್ ಇನ್ ದ್ಯಾಟ್ ಸೆನ್ಸ್ ಐ ಮೆಂಟ್ ಇಟ್ಸ್ ವೆರಿ ಪ್ಯೂರ್. ಸೊ ಯಾ, ಲಾಂಗ್ ಅಂಡ್ ಪ್ಯೂರ್ ಲವ್. ಯಾ, ಲಾಂಗ್ ಆ್ಯಂಡ್ ಪ್ಯೂರ್ ಲವ್. ಹ್ಯಾಪಿ ಎಂಡಿಂಗು ಟ್ರಾಜಿಡಿ. ಅದು ಫಿಲ್ಮ್ ನೋಡಿದ್ಮೇಲೆ ಗೊತ್ತಾಗುತ್ತೆ. ಬೇಸಿಕಲಿ ಬೆಂಗಳೂರೇನಾ ಅಥವಾ ನಾನಾ? ಮಂಗಳೂರು. ಮಂಗಳೂರು? ಹೌದು. ಆಕ್ಸೆಂಟ್ ಸಮಸ್ಯೆ ಇಲ್ಲ? ಸ್ವಲ್ಪ ಇದೆ. ಅಲ್ಲ, ಇಂಜಿನಿಯರಿಂಗ್ ಒಳ್ಳೆ ಇದ್ರೆ ಸಿನಿಮಾಗೆ ಬರೋದಕ್ಕೆ ಆ್ಯಕ್ಚುಲಿ ನನಗೆ ಚಿಕ್ಕ ವಯಸ್ಸಿಂದ ಆ್ಯಕ್ಟರ್ ಆಗಬೇಕಂತ ಎಲ್ಲರಿಗೂ ಅದೇ ಆಸೆ ಇತ್ತು. ಬಟ್ ಎಷ್ಟನೇ ವಯಸ್ಸಲ್ಲಿ? ಹಾಂ, ಎಷ್ಟನೇ ವಯಸ್ಸಲ್ಲಿ ಆಸೆ ಬಂತು? ಟು ಬಿ ಆನೆಸ್ಟ್ 5 years. ಸೇಮ್.
Now 5th standard and 5 years age. ಟ್ರೈನಿಂಗ್ ಸ್ಟಾರ್ಟ್ ಮಾಡಿದಾಗ ಫಿಲ್ಮ್ ಸ್ಟಾರ್ಟ್ ಓಕೆ ಅದಕ್ಕಿಂತ ಮುಂಚೆ ಇತ್ತು. ನನಗೂ ಚೈಲ್ಡ್ಹುಡ್ಡಿಂದ ಇತ್ತು, ಬಟ್ ಪೇರೆಂಟ್ಸ್ ಅದೇ ಎಜುಕೇಷನ್ ಕಂಪ್ಲೀಟ್ ಮಾಡಬೇಕು, ಡಿಗ್ರಿ ಬೇಕಂತ, ಸೊ ಐ ಡಿಸೈಡೆಡ್ ಟು ಆಗಿದೆ. ನಾನಾ ಈಗ ಕನ್ನಡದಲ್ಲಿ ಇದ್ದೀನಿ. ಬೇರೆ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ವಿ. ಬೇರೆ ನಂದು ನೋಡಬೇಕು, ಗೊತ್ತು ಈಗ ಕನ್ಫರ್ಮ್ ಮಾಡೋದು. ಅಂದ್ರೆ ಆಫರ್ ಬರ್ತಿದೆಯಾ ಮೇಡಮ್ ಅದರ್ ಲ್ಯಾಂಗ್ವೇಜಸ್? ಹಾಂ, ಬಟ್ ಈಗ ಅದೇ ನಾನು ಕನ್ನಡದಲ್ಲಿ ಇನ್ನೊಂದು ಫಿಲ್ಮ್ ಮಾಡ್ತಿದ್ದೀನಿ. ಹತ್ತದಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ, ಮತ್ತು 2 ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೀನಿ, ಪ್ರೀತಿ ಅಂಬರ್ ಮತ್ತು ಇದು. ಚೆನ್ನೈ, ಹೈದರಾಬಾದ್. ಥ್ಯಾಂಕ್ ಯು. ರಾಷ್ಟ್ರಕೂಟ ಫಿಲಮ್ಸಲ್ಲಿ ಮಾಡಿದವರೆಲ್ಲ ಹೈದರಾಬಾದಿಗೆ ಶ್ರೀನಿಲ್ ಹೋಗಿ ಸರ್ ಇಂಟ್ರೊಡ್ಯೂಸ್ ಮಾಡಿ ಶ್ರೀಲೀಲಾ ಸರ್. ಹೌದು, ಯಾಕೆ ನಿರ್ಮಾಪಕರು ಮಾತಾಡ್ತಾರೆ ಸರ್ ಅವರು. ಮಾಧ್ಯಮ ಮಿತ್ರರಿಗೆಲ್ಲ ನಮಸ್ಕಾರ. ಯಾಕೆಂದರೆ ಲೀಡ್ ರೋಲ್ ಇರೋದು ನನ್ನ ಮಗ, ಯಾರಿಗೆ ಅತಿಶಯೋಕ್ತಿ ಆಗಬಾರ್ದು, ಅವನ ಬಗ್ಗೆ ಹೆಚ್ಚಿಗೆ ಮಾತಾಡ್ರಿ ಅಂತೇಳಿ ನಾನು ಮಾತಾಡ್ತಾರೆ. ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ. ಯಾವ ಬೇರಿಂದ ದುಡ್ಡು ಹಾಕ್ತಿದ್ರ ಕಥೆ ಬೇರೆ. ಸಂತೋಷ ಕೊಡಿಸ್ಕೋಬಾರ್ದಲ್ಲ, ಹಾಗಾಗಿ ಅವನಿಗೆ ಸಣ್ಣ ಸಣ್ಣ ಬೇರೆ ಬೇರೆ ಸಿನಿಮಾಗಳಲ್ಲಿ ಅದ್ರ ಬಗ್ಗೆ ಪಳಗಿಸಿ ಆಮೇಲೆ ಬಿಟ್ಟಿದ್ದೀನಿ, ನೋಡುವ ಏನಾಗ್ತದೆ. ಥ್ಯಾಂಕ್ ಯು. ಕೊನೆಯದಾಗಿ ಒಂದು ನಾವು ತುಂಬ ಆಸೆಪಟ್ಟು ದೇವದಾಸ್ ಕಾಪಿಕಾಡ್ ಅವ್ರನ್ನ ಕನ್ನಡ ಇಂಡಸ್ಟ್ರಿಗೆ ಕರ್ಕೊಂಬಂದಿದ್ದೀವಿ. ನಿಮ್ಮಿಂದ ಒಂದು ರಿಕ್ವೆಸ್ಟ್, ಅಥವಾ ಅವ್ರಿಗೇನು ತುಳು ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಥವಾ ಡ್ರಾಮಾಲಿ ಒಂದು ಇದಿದೆಯೋ ಅದೇ ಇಲ್ಲೂ ಸಿಗತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ ಈ ಸಿನಿಮಾ ಥ್ರೂ. ಸೊ ಅದು ಒಂದು ಕೋರಿಕೆ ನಿಮ್ಮಿಂದ. ಹೌದು, ಸೊ ಅದರಿಂದ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಸೊ ಧನ್ಯವಾದಗಳು. ನಾನು ಶರ್ಮಿಳಾ ಕಾಪ್ಲಿಕಾಡ್, ನಾನು ಬೊಲ್ಲಿ ಮೂವೀಸ್ ಪ್ರೊಪ್ರೈಟರ್. ಸೊ ನಾವು ಒಂದು 9 ಮೂವೀಸ್ ಮಾಡಿದ್ದೇವೆ. ಸೊ ದಿಸ್ ಇಸ್ ಮೈ ಸನ್ ಟು ಅಜಯ್. ಸೊ ಎಲ್ಲರೂ ಅವನಿಗೆ ಸಪೋರ್ಟ್ ಮಾಡಿ ಬ್ಲೆಸ್ ಮಾಡಬೇಕು. ಥ್ಯಾಂಕ್ ಯು.